ಈ ದಿನಗಳು ಕೆಟ್ಟ ದಿನಗಳಾಗಿರುವುದರಿಂದ ನಿಮಗಿರುವ ಸದಾವಕಾಶಗಳನ್ನು ಸದ್ವಿನಿಯೋಗಿಸಿಕೊಳ್ಳಿರಿ. ಪೌಲನು ಎಫೆಸದವರಿಗೆ ಬರೆದಂಥ ಪತ್ರ 5ನೇ ಅಧ್ಯಾಯ 16ನೇ ವಾಕ್ಯ. ದೇವರ ಪರಿಶುದ್ಧ ವಾಕ್ಯ. ಪ್ರಾರ್ಥಿಸೋಣ. ಸೃಷ್ಟಿಕರ್ತನಾದಂಥ ದೇವರು ಮನುಷ್ಯರಾದ ನಮಗೆ ಪ್ರತಿದಿನ 1440 ನಿಮಿಷಗಳನ್ನು ನಮಗೆ ಕೊಡುಗೆಯನ್ನಾಗಿ ಕೊಟ್ಟಿದ್ದಾರೆ. ದೇವರು ನಮಗೆ ಕೊಟ್ಟಂತಹ ಈ ಸುಂದರವಾದಂಥ ಕೊಡುಗೆಯನ್ನು ಪಡೆದ ನಾವು ಯಾತಕ್ಕಾಗಿ, ಯಾವುದಕ್ಕಾಗಿ ಈ ಕೊಡುಗೆಗಳನ್ನು ಉಪಯೋಗಿಸಿಕೊಳ್ಳುತ್ತಿದ್ದೇವೆ? ಹಣದ ಸಂಪಾದನೆಗಾಗಿಯೋ, ಅಧಿಕಾರಕ್ಕಾಗಿಯೋ, ಲೌಕಿಕ ಆಶಾಪಾಶಗಳಿಗಾಗಿಯೋ, ಪರರ ಬಗೆಗಿನ ಚರ್ಚೆಗಾಗಿಯೋ, ಅಥವಾ ನಮ್ಮ ದೇಹ ಬಯಸುವಂಥ ಕ್ಷಣಿಕ ಸುಖಕ್ಕಾಗಿಯೋ ಎಂಬುದನ್ನು ನಮಗೆ ನಾವೇ ಪ್ರಶ್ನಿಸಿ ನೋಡೋಣ. ನಮಗೆ ದಿನದ 24 ಗಂಟೆಗಳನ್ನು ಕೊಡುಗೆಯನ್ನಾಗಿ ಕೊಟ್ಟಂಥ ದೇವರಿಗೆ ನಾವು ಏನನ್ನು ಕೊಡುಗೆಯನ್ನಾಗಿ ದೇವರಿಗೆ ಕೊಟ್ಟಿದ್ದೇವೆ? ದೇವರಿಗಾಗಿ ಆಚರಿಸುವಂತಹ ಹಬ್ಬ ಎಂಬ ಹೆಸರಿನಲ್ಲಿ ನಮ್ಮ ಆಡಂಬರದ ಆಚರಣೆಯ ತೋರಿಕೆಯನ್ನು ಅಥವಾ ಮೇಕೆ, ಕುರಿ, ಕೋಳಿಗಳ ಬಲಿಯನ್ನು ದೇವರು ನಮ್ಮಿಂದ ಬಯಸುವ ಕೊಡುಗೆ ಪರಸೇವೆ, ಪರಪ್ರೀತಿ, ಕ್ಷಮೆ, ದಯೆ, ಮಾನವೀಯತೆ, ಮಾನವೀಯ ಗುಣಗಳು. ಇದಷ್ಟೇ ದೇವರು ಬಯಸ್ತಕ್ಕಂಥದ್ದು. ಇಂದು ಅದೆಷ್ಟೋ ಜನ ಈ ದಿನಕ್ಕಾಗಿ ಕಾದಿದ್ದರು, ಆದರೆ ಈ ದಿನವನ್ನು ನೋಡದೆ ಉಸಿರನ್ನು ನಿಲ್ಲಿಸಿದ್ದಾರೆ. ಪ್ರಿಯರೇ, ಈ ದಿನ ಉಸಿರಾಡುತ್ತಿರುವ ನಾವು ದೇವರ ಕೊಡುಗೆಯನ್ನು ವ್ಯರ್ಥ ಮಾಡದೆ ಸದ್ವಿನಿಯೋಗಿಸಿಕೊಂಡು ನಮ್ಮ ಸ್ವಾರ್ಥಕ್ಕಾಗಿ ಬಾಳದೆ ದೇವರ ಮಗನಾಗಿ, ದೇವರ ಮಗಳಾಗಿ ಬಾಳುವಂಥ ಕೃಪಾವರ ದೇವರು ನೀಡಲೆಂದು ಪ್ರಾರ್ಥಿಸೋಣ. ಆಮೆನ್.